ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿದೆ. ಸಂಕ್ರಮಣದ ದಿನದಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಪಘಾತ ಸಂಭವಿಸಿದೆ. ಕಾರು ಅಪಘಾತದಿಂದ ಹಾಸ್ಪಿಟಲೈಸ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಸಚಿವೆ ಹೆಬ್ಬಾಳ್ಕರ್ ಪಾರಾಗಿದ್ದಾರೆ. 6 ಗಂಟೆ ಸುಮಾರಿಗೆ ಈ ಅಪಘಾತ ನಡೆದಿದೆ. ಬೆಳಗಾವಿಯ ಅಂಬಡಹಳ್ಳಿ ಎನ್ನುವಲ್ಲಿ ಕಾರು ಅಪಘಾತವಾಗಿದೆ. ನಾಯಿ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋದಕ್ಕೆ ಹೋಗಿ ಅವರ ಕಾರು ಅಪಘಾತವಾಗಿದೆ. ಮರಕ್ಕೆ ಡಿಕ್ಕಿ ಹೊಡೆದಿದೆ. ಕಂಪ್ಲೀಟ್ ಮುಂಭಾಗ ನುಜ್ಜುಗುಜ್ಜಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಾಖಲಾಗಿದ್ದಾರೆ ಆಸ್ಪತ್ರೆಗೆ. ಅಲ್ಲಿಗೆ ಇದೀಗ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಬೆಳಗಾವಿ ಎಸ್ಪಿ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಮುಂದಾಗಿದ್ದಾರೆ. ಎಸ್ಪಿ ಕಾರು ಅಪಘಾತ ಹಿನ್ನೆಲೆ ಹಾಸ್ಪಿಟಲೈಸ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಾಯಿ ಕಾರಿಗೆ ಅಡ್ಡ ಬಂದಿತ್ತು, ಅದನ್ನ ತಪ್ಪಿಸೋದಕ್ಕೆ ಹೋಗಿ ಆದಂತಹ ಅಪಘಾತವಿದು ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯ ಅಂಬಡಹಳ್ಳಿಯ ಬಳಿ ನಡೆದಿರುವ ಕಾರು ಅಪಘಾತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಬೆನ್ನು ತಲೆಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಮಾಹಿತಿ ಲಭ್ಯವಾಗಿದ್ದು, ಸ್ವಲ್ಪ ದಿನ ಬೆಡ್ ರೆಸ್ಟ್ ಅನ್ನು ಕೂಡ ವೈದ್ಯರು ಹೇಳಿದ್ದಾರಂತೆ. ಬೆಳಿಗ್ಗೆ 6 ಗಂಟೆಗೆ ಸಂಭವಿಸಿರುವ ಅಪಘಾತ ಇದು. ಮಮ್ಮಿ ಆಗಿದ್ದಾರೆ, ತಾಯಿಯವ್ರು ಚೆನ್ನಾಗಿದ್ದಾರೆ. ಅದೇ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾ ಇದ್ರು. ಒಂದು ನಾಯಿ ಅಡ್ಡ ಬಂದಿದ್ರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದ್ದಿದೆ. ದೊಡ್ಡ ಅಪಘಾತ ಆಗಿದೆ. ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ. ಇವಾಗ ಚಿತ್ರಿಸ್ಕೊಂಡು CLP ಸಭೆ ಮುಗಿಸ್ಕೊಂಡು ಬರ್ತಾ ಇದ್ರು. ನಿನ್ನೆ CLP ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 6 o'clock ಈ ಇನ್ಸಿಡೆಂಟ್ ಆಯಿತು. ಮಾವ ಹೇಗಿದ್ದಾರೆ? ಮಾವರು ಚೆನ್ನಾಗಿದ್ದಾರೆ. ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ರು. ಬೆಳಗ್ಗೆ ಇಬ್ರು ಒಟ್ಟಿಗೆನೆ ಬರ್ತಾ ಇದ್ರು. ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆ ಸ್ವಲ್ಪ ಪೆಟ್ಟಾಗಿದ್ರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ. ಸರಿಯಾಗಿ ಎಷ್ಟು ಗಂಟೆಗೆ ಆಗಿದ್ದು ಘಟನೆ ಇದು? ಬೆಳಗ್ಗೆ ಸುಮಾರು ಒಂದು 6 ಗಂಟೆಗೆ ಆಗಿದೆ ಘಟನೆ. ತಾಯಿಯವ್ರ ಜೊತೆ ಮಾತಾಡಿದೆ. ಅವರು ಆರಾಮಾಗಿದ್ದಾರೆ. ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗೆ ಆಗಿದ್ದರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್. ಹಾಗಾಗಿ ಬೇಗ ಗುಣಮುಖ. ಈಗ ಜನರಿಗೆ ಏನು ಹೇಳ್ತಾರೆ? ತುಂಬ ಪ್ಯಾನಿಕ್ ಆಗಬಾರ್ದು ಜನರು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಕೂಡ ಆತಂಕ ಪಡಕ್ಕೆ ಹೋಗ್ಬೇಡ್ರಿ. ಬೇಗ ತಾಯಿಯವರು ಆರಾಮಾಗಿ ಮತ್ತೆ ಜನರ ಸೇವೆಗೆ ಬರ್ತಾರೆ ಅಂತ ಹೇಳಿ. ಬಲವಾದ ಪೆಟ್ಟು, ಬೆನ್ನಿನ ಮೂಳೆ ಮುರಿದಿದೆಯಂತೆ. ಬಲವಾದ ಪೆಟ್ಟು ಬಿದ್ದು ಡಾಕ್ಟರ್ ರವಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಕೊಡ್ತಿರೋ ಡಾಕ್ಟರ್ ಹೇಳಿದ್ದಾರೆ. ಆರೋಗ್ಯ ಚೇತರಿಕೆ ಆಗ್ತಿದೆ, ಆದ್ರೆ ಬಲವಾದ ಪೆಟ್ಟು ಬಿದ್ದಿದೆ. ಪೇನ್ ಕಿಲ್ಲರ್ ಇಂಜೆಕ್ಷನ್, ಸಿಟಿ ಸ್ಕ್ಯಾನ್ ಅನ್ನ ನಾವು ಮಾಡಿದ್ದೇವೆ. ಡಾಕ್ಟರ್ ರವಿ ಪಾಟೀಲ್ ವೈದ್ಯರು ಚಿಕಿತ್ಸೆ ನೀಡಿದವರು. ಅವ್ರಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. 6 ಗಂಟೆಗೆ ಅಪಘಾತವಾದಾಗ ಬಂದಿದ್ದಾರೆ. ಟ್ರೀಟ್ಮೆಂಟ್ ಮಾಡಿದೀವಿ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ
ವೈದ್ಯರು ಹೇಳಿಕೆ ಕೊಟ್ಟಿದ್ದಾರೆ. ಮಮ್ಮಿ ಆಗಿದ್ದಾರೆ, ತಾಯಿಯವ್ರು ಚೆನ್ನಾಗಿದ್ದಾರೆ. ಅದೇ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾ ಇದ್ರು. ಒಂದು ನಾಯಿ ಅಡ್ಡ ಬಂದಿದ್ರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದ್ದಿದೆ. ದೊಡ್ಡ ಅಪಘಾತ ಆಗಿದೆ, ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ. ಇವಾಗ ಚಿತ್ರಿಸ್ಕೊಂಡು CLP ಸಭೆ ಮುಗಿಸ್ಕೊಂಡು ಬರ್ತಾ ಇದ್ರು. ನಿನ್ನೆ CLP ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 6 o'clock ಈ ಇನ್ಸಿಡೆಂಟ್ ಆಯಿತು. ಮಾವ ಹೇಗಿದ್ದಾರೆ? ಮಾವರು ಚೆನ್ನಾಗಿದ್ದಾರೆ. ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ರು, ಬೆಳಗ್ಗೆ ಇಬ್ರು ಒಟ್ಟಿಗೆನೆ ಬರ್ತಾ ಇದ್ರು. ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆ ಸ್ವಲ್ಪ ಪೆಟ್ಟಾಗಿದ್ರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ. ಸರಿಯಾಗಿ ಎಷ್ಟು ಗಂಟೆಗೆ ಆಗಿದ್ದು ಘಟನೆ ಇದು? ಬೆಳಗ್ಗೆ ಸುಮಾರು ಒಂದು 6 ಗಂಟೆಗೆ ಆಗಿದೆ ಘಟನೆ. ತಾಯಿಯವ್ರ ಜೊತೆ ಮಾತಾಡಿದೆ. ಅವರು ಆರಾಮಾಗಿದ್ದಾರೆ. ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗೆ ಆಗಿದ್ದರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್. ಹಾಗಾಗಿ ಬೇಗ ಗುಣಮುಖ. ಈಗ ಜನರಿಗೆ ಏನು ಹೇಳ್ತಾರೆ? ತುಂಬ ಪ್ಯಾನಿಕ್ ಆಗಬಾರ್ದು ಜನರು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಕೂಡ ಆತಂಕ ಪಡಕ್ಕೆ ಹೋಗ್ಬೇಡ್ರಿ. ಬೇಗ ತಾಯಿಯವರು ಆರಾಮಾಗಿ ಮತ್ತೆ ಜನರ ಸೇವೆಗೆ ಬರ್ತಾರೆ ಅಂತ ಹೇಳಿ. ಮಮ್ಮಿ ಆಗಿದ್ದಾರೆ, ತಾಯಿಯವರು ಚೆನ್ನಾಗಿ. ಇದೀಗ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹಾಸ್ಪಿಟಲ್ನಲ್ಲಿ. ಅವರಿಗೆ ಪೆಟ್ಟು ಬಿದ್ದು ಬೆನ್ನು ಮೂಳೆಗೆ ಸ್ವಲ್ಪ ಏಟಾಗಿದೆ. ಯಾವುದೇ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ, ಚೇತರಿಸ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಅವ್ರು ಅಡ್ಮಿಟ್ ಆಗಿದ್ದು, ಚಿಕಿತ್ಸೆಯನ್ನು ಕೊಡ್ತಾ ಇದೀವಿ ನಾವು ವಿಜಯ ಆಸ್ಪತ್ರೆಯಲ್ಲಿ ಅಂತ ಹೇಳಿ ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಪುತ್ರ ಕೂಡ ಮಾತನಾಡ್ತಾ ಇದ್ರು. ನೀವು ನೋಡಿದ್ರಿ, ಯಾರು ಕೂಡ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಗನ್ ಮ್ಯಾನು, ಡ್ರೈವರ್ ಎಲ್ಲರೂ ಅವ್ರ ಜೊತೆಗಿದ್ರು. ಏನೋ ಅಪಾಯ ಆಗಿಲ್ಲ ಅಂತ ಹೇಳಿ ಅವ್ರ ಪುತ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಆರಾಮಾಗಿರಿ, ಅಭಿಮಾನಿಗಳು, ಬೆಂಬಲಿಗರು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ತಾಯಿ ಎಲ್ಲರೂ ಸ್ಥಳಕ್ಕೆ ಧಾವಿಸಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿದ್ದು, ಆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು SP ಅವ್ರ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮೃಣಾಳ್ಗೆ ದೂರವಾಣಿ ಕರೆಯನ್ನ ಕೂಡ ಮಾಡಿದ್ದಾರಂತೆ. ಮೃಣಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಈಗಷ್ಟೇ ಮಾತನಾಡಿ ತಾಯಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸುವಂತೆ ಗೃಹ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರಂತೆ ಪುತ್ರನಿಗೆ. ಇತ್ತ SP ಗುಳೇದಾರ್ ಅವ್ರಿಗೂ ಕೂಡ ಕರೆ ಮಾಡಿ ವಿಚಾರಿಸಿಕೊಂಡಿದ್ದಾರೆ. ಏನಾಯ್ತು, ಹೇಗಾಯ್ತು, ಈಗ ಹೇಗಿದ್ದಾರೆ, ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಅದನ್ನ ಕೊಡಿಸಿ ಕೂಡ್ಲೆ. ಬೆಳಗಾವಿ SP ಇಂದ ಮಾಹಿತಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಡೆದುಕೊಂಡಿದ್ದಾರೆ. ಬೆಳಗ್ಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಅಪಘಾತಕ್ಕೀಡಾಗಿದ್ದು, ಸಂಕ್ರಮಣದ ದಿನದಂದು ಒಂದಷ್ಟು ಜನಕ್ಕೆ ಆತಂಕ ಆಗಿತ್ತು. ಈಗ ಆರೋಗ್ಯದಲ್ಲಿ ಯಾವುದೇ ರೀತಿಯ
ಭಯ ಪಡುವಂಥದ್ದೇನೂ ಆಗ್ಲಿಲ್ಲ. ಸ್ವಲ್ಪ ಏಟು ಬಿದ್ದಿದೆ ಮೂಳೆಗೆ. ಸೊ ಶಸ್ತ್ರಚಿಕಿತ್ಸೆ ಏನ್ ಬೇಡ, ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಕೂಡ ವೈದ್ಯರು ತಿಳಿಸಿದ್ದಾರಂತೆ. ಇದೀಗ ಗೃಹ ಸಚಿವರು ಕೂಡ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಳ್ಳಂಬೆಳಗ್ಗೆ ಸಚಿವೆ ಕಾರು ಅಪಘಾತವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಲ್ಲಿಗೆ ಹೊರಟಿದ್ರು, ಎಷ್ಟೊತ್ತಲ್ಲಾಯ್ತು, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಹೌದು ಪವಿತ್ರ, ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತೆ ಅವರ ಸಹೋದರನಾಗಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿಯವರು ಏನಿದ್ದಾರೆ, ನಿನ್ನೆ ರಾತ್ರಿ ಏನ್ CLP ಮೀಟಿಂಗ್ ಇರುತ್ತೆ, ಆ CLP ಮೀಟಿಂಗ್ ಅನ್ನು ಮುಗಿಸಾದ ನಂತರ ರಾತ್ರಿ ಏನು ಇವತ್ತು ಹಬ್ಬ ಇರುವುದರಿಂದ ಏನ್ ಬೆಳಗಾವಿ ಕಡೆಗೆ ಹೊರಟಿರ್ತಕ್ಕಂಥ ಏನ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಏನ್ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಏನ್ ಅಂಬಡಗಟ್ಟಿ ಗ್ರಾಮದಲ್ಲಿದೆ, ಏನ್ ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಏನ್ ಒಂದು ನಾಯಿ ಅಡ್ಡ ಬರುತ್ತೆ, ಆ ನಾಯಿಯನ್ನ ತಪ್ಪಿಸಲು ಹೋಗಿ ಏನ್ ಕಾರ್ ಚಾಲಕನ ಇರ್ತಾನೆ, ತನ್ನ ನಿಯಂತ್ರಣವನ್ನು ತಪ್ಪಿ ಅಲ್ಲೇ ಬಾಜು ಇರ್ತಕ್ಕಂಥ ಏನ್ ಸರ್ವಿಸ್ ರೋಡ್ ನಲ್ಲಿ ಇರ್ತಕ್ಕಂಥ ಒಂದು ಮರಕ್ಕೆ ಅಂದ್ರೆ ಡಿಕ್ಕಿ ಹೊಡೆದಿರೋದ್ರಿಂದ ಒಂದು ಅಂದ್ರೆ ಅವ್ರಿಗೆ ಅತ್ಯಂತ ಒಂದು ಇಂಜೂರ್ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಹೇಳ್ಬೇಕಂದ್ರೆ ಅವರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ನೀಡ್ತಾ ಇರುವಂತದ್ದು. ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನಿದ್ದಾರೆ, ಅವ್ರಿಗೆ ಈಗ ಬೆನ್ನಿಗೆ ಅಂದ್ರೆ ಗಂಭೀರವಾದಂತ ಗಾಯ ಆಗಿರುವುದರಿಂದ ಅವು 1 ತಿಂಗಳು ಸಂಪೂರ್ಣವಾಗಿ ಅಂದ್ರೆ ರೆಸ್ಟ್ ತಗೋಬೇಕಂತ ಹೇಳಿ ಸದ್ಯ ಡಾಕ್ಟರ್ ಹೇಳಿರುವಂತದ್ದು. ಮತ್ತೆ ಚಂದ್ರರಾಜ್ ಹಟ್ಟಿಯವರು ಅವ್ರಿಗೆ ಯಾವುದೇ ರೀತಿಯಾದಂತ ಮೇಜರ್ ಆಗಿರ್ತಕ್ಕಂಥ ಗಾಯಗಳಾಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತ ಇಂಜೂರ್ ಆಗಿರೋದ್ರಿಂದ ಅವ್ರು ಈಗ ಸದ್ಯ ಅಂದ್ರೆ ಮನೆಗೆ ಹೋಗಿರುವಂತದ್ದು. ಮತ್ತೆ ಈಗ ಡಾಕ್ಟರ್ ಹೇಳೋ ಪ್ರಕಾರ ಇವ್ರಿಗೆ ಯಾವುದೇ ರೀತಿಯಾದಂತ ಇಂಜುರಿ ಮತ್ತು ಅಂದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಪವಿತ್ರ. ಅಂದ್ರೆ ಈಗ ಮನೆಗೆ ಹೋಗಿದ್ರ ಮಂಜುನಾಥ್? ಯಾಕಂದ್ರೆ ಏನೋ ಮೂಳೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಬೆನ್ನು ಮೂಳೆಗೆ ಅಂತ ಹೇಳ್ತಾ ಇದ್ರು. ರೆಸ್ಟ್ ಬೇಕು, ಬೆಡ್ ರೆಸ್ಟ್ ಅಂತ ಕೂಡ ಎಲ್ಲೋ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ರು ಅಂತ ಹೇಳಿದ್ರು. ಈಗೇನ್ ಮನೆಗೆ ಹೋದ್ರಾ ಹೇಗೆ? ಹೌದು ಪವಿತ್ರ, ಸದ್ಯ ಹೇಳ್ಬೇಕಂದ್ರೆ ಏನ್ ಚಂದ್ರರಾಜ್ ಹೆಚ್ಚಳವರು ಇದ್ದಾರೆ, ಅವರ ತಲೆಗೆ ಗಂಭೀರವಾದ ಅಂದ್ರೆ ಪೆಟ್ಟಾಗಿರುವುದರಿಂದ ಅವ್ರು ಚಿಕಿತ್ಸೆ ತೆಗೆದುಕೊಂಡು ಈಗ ಸದ್ಯ ಮನೆಗೆ ಹೋಗಿರ್ತಕ್ಕಂಥದ್ದು. ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಈಗ ಚಿಕಿತ್ಸೆ ಅವ್ರಿಗೆ ಮುಂದುವರಿಸಿರುವಂತದ್ದು ಪವಿತ್ರ. ಮಂಜುನಾಥ್, ಹಾಸ್ಪಿಟಲ್ಗೆ ಯಾರೆಲ್ಲ ಭೇಟಿ ಕೊಟ್ಟಿದ್ದಾರೆ, ವೈದ್ಯರು ಏನ್ ಹೇಳಿದ್ರು, ಅವ್ರ ಪುತ್ರ ಎಲ್ಲ ಏನ್ ಹೇಳಿದ್ರು ಘಟನೆ ಬಗ್ಗೆ? ಸದ್ಯ ಪವಿತ್ರ ಅವರ ಪುತ್ರನಾಗಿರ್ತಕ್ಕಂಥ ಏನ್ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾನೆ, ಯಾವುದೇ ರೀತಿಯಾದಂತ ಏನ್ ಜನರು ಇರ್ಬೋದು, ಅವ್ರ ಬೆಂಬಲಿಗರಾಗಿರ್ಬೋದು, ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂತ ಬೇರೆ ಯಾವುದೇ ರೀತಿಯಂತ ಇಂಜೂರ್ ಆಗಿಲ್ಲ. ಯಾರು ಅಂದ್ರೆ ಆತಂಕ ಒಳಗಾಗಬಾರ್ದು ಅಂತ ಹೇಳಿ ಜನರಲ್ಲಿ ಒಂದು ಮನವಿ ಮಾಡಿರ್ತಕ್ಕಂಥದ್ದು. ಸದ್ಯ ಏನ್ ಅವರು ತಾಯಿ ಆಗಿರ್ಬೋದು ಮತ್ತು ಏನ್ ಚಂದ್ರರಾಜ್ ಹೆಟ್ಟಿಹೊಳಿ ಅವರ ಏನ್ ಹೆಂಡತಿ ಇದ್ದಾಳೆ, ಇವರೆಲ್ಲರೂ ಕೂಡ ಈಗ ಅವರ ಸಂಬಂಧಿಕರು ಕೂಡ ಈಗ ಹಾಸ್ಪಿಟಲ್ಗೆ ಭೇಟಿ ನೀಡುವಂತದ್ದು ಪವಿತ್ರ. ಎಸ್ ಮಂಜುನಾಥ್, ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ರೆಸ್ಟ್ ಮಾಡೋ ಅವಶ್ಯಕತೆ ಇದೆ. ಜೊತೆಗೆ ಈಗ ನಾಯಕರುಗಳು ಕೂಡ ಕಾಲ್ ಮಾಡ್ತಿದ್ದಾರೆ, ಹಾಸ್ಪಿಟಲ್ಗೆ ಭೇಟಿ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಏನಾಯ್ತಲ್ಲ, ಯಾವ ಕಾರ್ ಅವ್ರು ಬಳಸ್ತಾ ಇದ್ರು? ಯಾಕಂದ್ರೆ ನಾಯಕರುಗಳು ಬಳಸುವಂತಹ ಕಾರು ಐಷಾರಾಮಿ ಆಗಿರುತ್ತೆ, ಅಲ್ಲಿ ಏರ್ ಬ್ಯಾಗ್ಸ್ ಗಳ ವ್ಯವಸ್ಥೆ ಇರುತ್ತೆ, ಅಷ್ಟಾಗಿ ಅವ್ರಿಗೆ ಏನು ಇಂಜುರಿ ಆಗಲ್ಲ ಅಂತ. ಬಟ್ ಹೇಗಾಯ್ತಿದು ಅಂತ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರಾ? ಹೌದು ಪವಿತ್ರ, ಸದ್ಯ ಅವ್ರ ಕಾರು ಏರ್ ಬ್ಯಾಗ್ ಓಪನ್ ಆಗಿರುವುದರಿಂದ ಅಂತ ಏನ್ ಯಾವುದೇ ರೀತಿಯಾದಂತ ಪ್ರಾಣಾಯಾಪ ಆಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಇದಲ್ಲದೆ ಅವರ ಕಾರಿನ ನಿಯಂತ್ರಣ ಚಾಲಕ ಯಾವ ರೀತಿ ಅಂದ್ರೆ ಕಂಟ್ರೋಲ್ ಮಾಡ್ಬೇಕು ಆ ರೀತಿ ಎಲ್ಲ ಕಂಟ್ರೋಲ್ ಮಾಡಿದ್ರಿಂದ ಯಾವುದೇ ರೀತಿಯಾದಂತ ಯಾರಿಗೂ ಕೂಡ ಪ್ರಾಣಾಯಾಪ ಆಗಿಲ್ಲ ಅಂತಾನೆ ಹೇಳ್ಬೋದು ಪವಿತ್ರ. ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಂತೆ, ಆ ಬಗ್ಗೆ ಏನಾದ್ರು ವೈದ್ಯರು ಮಾಹಿತಿ ಕೊಟ್ಟಿದ್ದಾರಾ? ರೆಸ್ಟ್ ಬೇಕು ಅಂದಿರೋ ಕಾರಣ? ಹೌದು ಪವಿತ್ರ, ಸದ್ಯ ಈಗ ಡಾಕ್ಟರ್ ಹೇಳುವ ಪ್ರಕಾರ ಒಂದು 2-3 ದಿನ ಅಂದ್ರೆ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆಯನ್ನ ನೀಡ್ತಾರಂತ ಹೇಳಿರುವಂತದ್ದು. ಅದಾದ ಬಳಿಕ ಸಂಪೂರ್ಣವಾಗಿ 1 ತಿಂಗಳು ಪೂರ್ಣವಾಗಿ ಬೆಡ್ ರೆಸ್ಟ್ ಅನ್ನ ತೆಗೆದುಕೊಳ್ಬೇಕಂತ ಹೇಳಿರುವಂತದ್ದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜುನಾಥ್. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಅಪಘಾತವಾಗಿದ್ದು ಇದೀಗ ಅವರನ್ನ